ಲೈಕ್ ಮೂಕ ವ್ಯಕ್ತಿಯೊಟ್ಟಿಗೆ ಬದುಕ್ಬಿಡಬಹುದು. ಕಿವಿ ಕೇಳದೇ ಇರೋ ವ್ಯಕ್ತಿಯೊಟ್ಟಿಗೆ ಬದುಕ್ಬಿಡ್ಬೋದು. ಒಬ್ಬ ಹುಚ್ಚನೊಟ್ಟಿಗೆ ಬದುಕ್ಬಿಡ್ಬೋದು. ಆದ್ರೆ ಒಬ್ಬ ರಾಕ್ಷಸನೊಟ್ಟಿಗೆ ಬದುಕೋದು ತುಂಬಾ ಕಷ್ಟ. ಅಲ್ಲಿ ಮನುಷ್ಯತ್ವ ಇರಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಗೊತ್ತಿಲ್ಲ, ಪ್ರೀತಿ ಗೊತ್ತಿಲ್ಲ. ಇದು ಯಾವ್ದು ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಯೊಟ್ಟಿಗೆ ಬದುಕೋದು ತುಂಬಾ ಕಷ್ಟ. ರೆಡಿ ಇರಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯ ಸೆಲ್ಫ್ ರೆಸ್ಪೆಕ್ಟ್‌ನ ಸಾಯಿಸ್ಕೊಂಡ್ರೆ, ಅವನಿಗೆ ಅವನೇ ಸಾಯಿಸ್ಕೊಂಡಂಗೆ ಲೆಕ್ಕಾಚಾರ. ಅವ್ರನ್ನ ಬಿಟ್ರೆ ಪ್ರಪಂಚನೇ ಇಲ್ಲ ಅಂತ ಹೇಳೋರು ಆ ಥರ ಮಾಡ್ಲಿಕ್ಕೆ ಸಾಧ್ಯ. ಬಟ್ ಪ್ರಪಂಚನ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಯಾವತ್ತೂ ಬೆಗ್ ಮಾಡಬಾರ್ದು ನನ್ನ ಪ್ರಕಾರ. ಪ್ರೀತಿ ಮಾಡಿ ಅಂತ ಬೆಗ್ ಮಾಡಕ್ ಹೋಗೋದೇ ಇಲ್ಲ ಆಕ್ಚುಲಿ. ಒಂದು ರಿಲೇಶನ್‌ಶಿಪ್ ಅಲ್ಲಿ ಸ್ಟ್ರಾಂಗ್ ವ್ಯಕ್ತಿತ್ವ ಇರತಕ್ಕಂಥ ಮನಸ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ 3 ಮೇಜರ್ ಟಿಪ್ಸ್‌ನ ಶೇರ್ ಮಾಡ್ತೀನಿ. ಸೊ ಅವ್ರು ಯಾವುದೇ ಕಾರಣಕ್ಕೂ ಸ್ಟ್ರಾಂಗ್ ಪೀಪಲ್ ಅಂತ ಪ್ರೂವ್ ಮಾಡ್ಕೊಂಡೇ ಬದುಕ್ತಾ ಇರ್ತಾರೆ. ಸೊ ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ, ಫ್ರೀ ಅಂತೂ ಇರಲ್ಲ. ನೋಡಿ, ಸ್ಟ್ರಾಂಗೆಸ್ಟ್ ಪರ್ಸನ್ ಯಾವುದಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಜಗಳ ಮಾಡೋದ್ರಿಂದ ಸ್ಟ್ರಾಂಗ್ ಆಗಲ್ಲ, ಈಗೋ ಇರೋದ್ರಿಂದ ಸ್ಟ್ರಾಂಗ್ ಆಗಲ್ಲ. ಬಟ್ ಸ್ಟ್ರಾಂಗ್ ಪೀಪಲ್ ಅಂತ ಹೇಳಿದ್ರೆ ವ್ಯಕ್ತಿತ್ವದಲ್ಲೂ ಕರೆಕ್ಟ್ ಆಗಿರ್ತಾರಲ್ಲ ಆ್ಯಂಡ್ ಪ್ರಾಂಪ್ಟ್ ಆಗಿರ್ತಾರಲ್ಲ, ಆ ವ್ಯಕ್ತಿಗಳು ಈ 3 ವಿಚಾರಗಳನ್ನು ಅವರು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಮಾಡ್ಕೊಳ್ಳೋದಿಲ್ಲ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರೀತಿ ಮಾಡಿ ಅಂತ ಬೆಗ್ ಮಾಡಕ್ ಹೋಗೋದೇ ಇಲ್ಲ ಆಕ್ಚುಲಿ. ಸ್ಟ್ರಾಂಗ್ ಮನಸ್ಥಿತಿ ಇರೋರು, ಲೈಕ್ ಹಾನೆಸ್ಟ್ ಆಗಿದ್ದು ಅಂತ ಹೇಳಿದ್ರೆ, ಪ್ರೀತಿನ ಬೆಗ್ ಮಾಡಿ ಭಿಕ್ಷೆ ಕೇಳ್ಕೊಂಡು ಪಡ್ಕೊಳ್ಳೋ ಅಂಥವ್ರು ಸ್ಟ್ರಾಂಗ್ ಮನಸ್ಥಿತಿ ಇರೋರು ಅಲ್ವೇ ಅಲ್ಲ ಆಕ್ಚುಲಿ ನನ್ನ ಪ್ರಕಾರ. ಅವ್ರ ಮನಸ್ಥಿತಿ ವೀಕ್ ಇರುತ್ತಲ್ಲ, ಆ್ಯಂಡ್ ಅವ್ರನ್ನ ಬಿಟ್ರೆ ಪ್ರಪಂಚನೇ ಇಲ್ಲ ಅಂತ ಹೇಳೋರು ಆ ಥರ ಮಾಡ್ಲಿಕ್ಕೆ ಸಾಧ್ಯ. ಬಟ್ ಪ್ರಪಂಚನ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಯಾವತ್ತೂ ಬೆಗ್ ಮಾಡಬಾರ್ದು ನನ್ನ ಪ್ರಕಾರ. ಪ್ರೀತಿನ ಬೆಗ್ ಮಾಡೋದಲ್ಲ ಆಕ್ಚುಲಿ, ಕೇಳಿ ಪಡ್ಕೊಳ್ಳೋದು ಅಲ್ಲ, ನಮ್ಮೊಟ್ಟಿಗೆ ಹಿಂಗಿರಿ ಅಂತಾನು ಹೇಳೋದು ಅಲ್ಲ. ಎಲ್ಲ ಹೇಳಿದ್ಮೇಲೂ ಅರ್ಥ ಮಾಡ್ಕೊಳ್ಳದೆ ಮತ್ತೆ ಹೋಗಿ ನಾವು ಬೆಗ್ ಮಾಡ್ತೀವಲ್ಲ, ವೀಕೆಸ್ಟ್ ಮನಸ್ಥಿತಿ ಇರೋ ಮಾಡುವಂಥ ಕೆಲಸ ಅದು ಆಕ್ಚುಲಿ ನನ್ನ ಪ್ರಕಾರ. ಬಟ್ ಸ್ಟ್ರಾಂಗ್ ವ್ಯಕ್ತಿಗಳು ಅವ್ರನ್ನ ಅರ್ಥ ಮಾಡ್ಕೋತಾರೆ, ಅವ್ರ ನೇಚರ್ ಅರ್ಥ ಮಾಡ್ಕೋತಾರೆ, ತಂಪಾಡಿಗೆ ತಾವು ಚೆನ್ನಾಗಿರ್ತಾರೆ, ಅವ್ರೊಟ್ಟಿಗೆ ಗುದ್ದಾಡಕ್ಕೂ ಹೋಗಲ್ಲ, ಜಗಳ ಮಾಡೋಕ್ಕೂ ಹೋಗಲ್ಲ, ಸುಮ್ಮನಾಗ್ಬಿಡ್ತಾರೆ. ದೆರ್ ಈಸ್ ನೋ ಯೂಸ್. ನಿಮ್ಗೆ ಆಕ್ಚುಲಿ ಏನಂತ ಹೇಳಿದ್ರೆ, ಜಗಳ ಮಾಡಿದ್ರೆ ಯೂಸೇ ಇರಲ್ಲ ಆಕ್ಚುಲಿ ನಾನು ಹೇಳೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ಟ್ರಾಂಗ್ ಮನಸ್ಥಿತಿನ ಬೆಳೆಸ್ಕೊಳ್ಳಿ ಒಂದು ರಿಲೇಶನ್ಶಿಪ್ ಅಲ್ಲಿ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಸೆಲ್ಫ್ ರೆಸ್ಪೆಕ್ಟ್‌ನ ಲೈಕ್ ಕಾಂಪ್ರಮೈಸ್ ಮಾಡ್ಕೊಳಕ್ ಹೋಗೋದೇ ಇಲ್ಲ. ಯಾವ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್‌ನ ಹಾಳು ಮಾಡ್ಲಿಕ್ಕೆ ಹೋಗ್ತಿದಾರಲ್ಲ, ಸೊ ಅಲ್ಲಿ ಅವರು 1% 1% ಉಳಿಲಿಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ರೆಸ್ಪೆಕ್ಟ್ ಹಾಳಾಗ್ತಿದೆ ಅಂತ ಹೇಳಿದ್ರೆ, ಆ ಸಂಬಂಧನ ಬೇಕಾದ್ರೆ ಬಿಟ್ಬಿಡ್ತಾರೆ. ಸೆಲ್ಫ್ ರೆಸ್ಪೆಕ್ಟ್‌ನ ಯಾವುದೇ ಕಾರಣಕ್ಕೂ ಲೈಕ್ ಬಿಡೋಕ್ ರೆಡಿ ಇರಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯ ಸೆಲ್ಫ್ ರೆಸ್ಪೆಕ್ಟ್‌ನ ಸಾಯಿಸ್ಕೊಂಡ್ರೆ, ಅವನಿಗೆ ಅವನೇ ಸಾಯಿಸ್ಕೊಂಡಂಗೆ ಲೆಕ್ಕಾಚಾರ. ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಲ್ದಿರ ಆ ರಿಲೇಶನ್ಶಿಪ್ ಅಲ್ಲಿ ಇರೋದು ನನ್ನ ಪ್ರಕಾರ ಇಟ್ಸ್ ಎ ವೇಸ್ಟ್. ನೀವು ನಿಮ್ಮ ಸ್ವಾಭಿಮಾನನೇ ಇಲ್ಲ, ನಿಮಗೆ ಗೌರವನೇ ಇಲ್ಲ ಅಂದ್ರೆ ಇರೋದಾದ್ರೂ ಯಾಕೆ ಆ ರಿಲೇಶನ್ಶಿಪ್ ಅಲ್ಲಿ ನನ್ನ ಪ್ರಕಾರ? ಓಕೆ. ಯಾಕೆ ಅಂತ ಹೇಳಿದ್ರೆ, ಒಂದು ಲೈಕ್ ಮೂಕ ವ್ಯಕ್ತಿಯೊಟ್ಟಿಗೆ ಬದುಕ್ಬಿಡಬಹುದು, ಕಿವಿ ಕೇಳದೇ ಇರೋ ವ್ಯಕ್ತಿಯೊಟ್ಟಿಗೆ ಬದುಕ್ಬಿಡ್ಬೋದು, ಒಬ್ಬ ಹುಚ್ಚನೊಟ್ಟಿಗೆ ಬದುಕ್ಬಿಡ್ಬೋದು. ಆದ್ರೆ ಒಬ್ಬ ರಾಕ್ಷಸನೊಟ್ಟಿಗೆ ಬದುಕೋದು ತುಂಬಾ ಕಷ್ಟ. ಅಲ್ಲಿ ಮನುಷ್ಯತ್ವ ಇರಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಗೊತ್ತಿಲ್ಲ, ಪ್ರೀತಿ ಗೊತ್ತಿಲ್ಲ. ಇದು ಯಾವುದು ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಯೊಟ್ಟಿಗೆ ಬದುಕೋದು ತುಂಬಾ ಕಷ್ಟ. ಅದಕ್ಕೆ ಸೆಲ್ಫ್ ರೆಸ್ಪೆಕ್ಟು ತುಂಬಾ ಮುಖ್ಯ ಇರತ್ತೆ. ಅದು ಸಿಗ್ತಾ ಇದೆ ಅಂತ ಹೇಳಿದ್ರೆ ಉಳಿಬೇಕು ಆ ಸಂಬಂಧದಲ್ಲಿ, ಸಿಗ್ತಾ ಇಲ್ಲ ಅಂತ ಬಂದಾಗ ನಮ್ಮನ್ನ ಉಳಿಸ್ಕೊಬೇಕು. ಇದು ತುಂಬಾ ಮುಖ್ಯ ಅದು ಆಕ್ಚುಲಿ. ಅದಕ್ಕೆ ಸ್ಟ್ರಾಂಗೆಸ್ಟ್ ಪರ್ಸನ್ ಸೆಲ್ಫ್ ರೆಸ್ಪೆಕ್ಟ್‌ನ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಫೈಟ್ ಮಾಡ್ತಾನೆ. ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಹಾಳಾಗ್ತಿದೆ ಅಂತ ಬಂದಾಗ, ಯಾಕಂದ್ರೆ ಸೆಲ್ಫ್ ರೆಸ್ಪೆಕ್ಟಿಗೆ ಮರ್ಯಾದೆ ಕೊಡದೇ ಇರೋರು ಐ ಥಿಂಕ್ ಅವರು ತಪ್ಪು ಮಾಡುವಂಥ ವ್ಯಕ್ತಿಗಳು. ನಿಮ್ಮನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಜಗಳ ಮಾಡುವಂಥ ವ್ಯಕ್ತಿಗಳು, ವಾದ ಮಾಡುವಂಥ ವ್ಯಕ್ತಿಗಳು ನನ್ನ ಪ್ರಕಾರ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಟಾಕ್ಸಿಕ್ ಪೀಪಲ್‌ನ ಟಾಲರೇಟ್ ಮಾಡೋದಿಲ್ಲ ಆಕ್ಚುಲಿ. ಅಂದ್ರೆ ಟಾಕ್ಸಿಕ್ ಮೆಂಟಾಲಿಟಿ ಇರತ್ತಲ್ಲ, ಸೊ ಲೈಕ್ ಅವ್ರನ್ನ ಎಕ್ಸೆಪ್ಟು ಮಾಡ್ಕೊಳ್ಳಲ್ಲ. ಆ್ಯಂಡ್ ಟಾಕ್ಸಿಕ್ ಮೆಂಟಾಲಿಟಿ ಒಟ್ಟಿಗೆ ಮೂವ್ ಆನ್ ಕೂಡ ಆಗ್ತಿರಲ್ಲ. ಇವರು ಟಾಕ್ಸಿಕ್ ಇರ್ತಕ್ಕಂಥದ್ದನ್ನ ಅಲ್ಲೇ ಬಿಟ್ಬಿಡ್ತಾರೆ. ದೇರ್ ಇಸ್ ನೋ ಯೂಸ್. ನಮ್ಮ ಮಟ್ಟಿಗೆ ಬರೋದು ಅವಶ್ಯಕತೆ ಇಲ್ಲ, ನೀವು ಬರೋದು ಬೇಡ ಅಂತ ಆ ಒಂದು ಮೆಂಟಾಲಿಟಿಯಲ್ಲಿ ಬದುಕ್ತಾ ಇರ್ತಾರೆ. ಸೊ ನನ್ನ ಪ್ರಕಾರ. ಸೊ ಅದಕ್ಕೆ ಹೇಳ್ತೀನಿ ಏನಂತ ಹೇಳಿದ್ರೆ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಾಂಗ್ ಮೈಂಡ್ ಸೆಟ್ ಇಲ್ಲ ಅಂತ ಹೇಳಿದ್ರೆ, ಸದಾ ನೀವು ಅವ್ರ ಹತ್ರ ಬೆಗ್ ಮಾಡಬೇಕಾಗತ್ತೆ, ಅವ್ರು ಏನಂದ್ರು ಅನಿಸ್ಕೋಬೇಕಾಗತ್ತೆ. ಆ್ಯಂಡ್ ನಿಮಗೆ ಅವಮಾನ, ಕಿಂಡಲ್ಲು ಅಥವಾ ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳಕ್ ಬಂದ್ರು ಕೂಡ ನೀವು ಸುಮ್ಮನೆ ಇರಬೇಕಾಗತ್ತೆ. ಬಿಕಾಸ್ ನಿಮ್ಮ ಮನಸ್ಥಿತಿ ವೀಕ್ ಇರುತ್ತೆ ಇಲ್ಲಿ. ಸೊ ಅದಕ್ಕೆ ಹೇಳ್ತೀನಿ, ಮನಸ್ಥಿತಿನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದು ಯಾರನ್ನೋ ಕೇಳಿ ಅಥವಾ ಹೆಂಗೋ ನೀವು ಪ್ರಾಂಪ್ಟ್ ಆಗಿರಿ, ಕರೆಕ್ಟ್ ಆಗಿರಿ. ಅವ್ರು ಎಷ್ಟೇ ರಾಂಗ್ ಇದ್ರೂ ಕೂಡ ಅದು ಸರಿಪಡಿಸಿ. ಆಗಿಲ್ಲ ಅಂದಾಗ ನಿಮ್ಮ ಪಾಡಿಗೆ ನೀವಿರಿ. ಸರಿಪಡಿಸಿ ನಿಮ್ಮ ಆರೋಗ್ಯ ಅಥವಾ ಮೆಂಟಲ್ ಹೆಲ್ತ್ ಹಾಳು ಮಾಡ್ಕೊಳ್ಳೋದಲ್ಲ ಆಕ್ಚುಲಿ. ಇದು ಸ್ಟ್ರಾಂಗೆಸ್ಟ್ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಲಕ್ಷಣಗಳು. ಈ 3 ಲಕ್ಷಣಗಳು ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಾಂಗೆಸ್ಟ್ ಮೈಂಡ್ ಸೆಟ್ ಏನಿರ್ತಾರಲ್ಲ, ಅವರಿಗಿರುವಂಥ ಒಂದು ಲಕ್ಷಣಗಳು. ಸ್ನೇಹಿತರೆ, ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೊಂಡು ಫೀಲ್ ಮಾಡ್ತೀನಿ. ಫುಲ್ ಕೊನೆವರೆಗೂ ನೋಡಿದ್ದೀರಾ. ನಿಮಗೆ ಏನು ಅನ್ಸುತ್ತೆ ವಿಡಿಯೋ ಬಗ್ಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.